ಯಾವುದಪ್ಪ ಅಂದ್ರೆ ಇಮೇಜ್ ಸರ್ಚ್ ಬಾರ್ ಅಂತ ಒಂದು ಬೇಕು. ಇಮೇಜ್ ಸರ್ಚ್ ಬಾರ್ ಅನ್ನೋವಂಥ ಒಂದು ಆ್ಯಪನ್ನು ಈ ಅಪ್ಲಿಕೇಶನನ್ನು ನೀವು ತೊಗೋಬೇಕು. ಆಮೇಲೆ ಮತ್ತು ಎರಡನೇದು ಯಾವುದಪ್ಪ ಅಂದ್ರೆ ನಮಗೆ ಕೈನ್ ಮಾಸ್ಟರ್ ಒಂದು ಇಂಪಾರ್ಟೆಂಟ್ ಆಕೈತಿ. ಯಾವ ಥರ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ ನೋಡಿರಿ. ಇದ್ರಾಗ ನಾವು ಮೊದಲನೇದಾಗಿ ರಿಶ್ಯೂ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಗೆ ಬೇಕಾಗಿರುವಂಥ ರಿಶ್ಯೂ ಯಾವುದಪ್ಪ 9.16 ರಿಶ್ಯೂ ನಮ್ಗೆ ಬೇಕು ಶಾರ್ಟ್ ವಿಡಿಯೋಕ್ಕೋಸ್ಕರ. ಈ ರಿಶ್ಯೂ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ನಿಮಗೆ ಬೇಕಾಗಿರುವಂಥ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ಈ ಥರ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇದನ್ನು ಇಲ್ಲಿ ಮೇಲ್ಗಡೆ 3 ಡಾಟ್ ನಿಮ್ಗೆ ಕಾಣ್ತಾ ಇದೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಡೂಪ್ಲಿಕೇಟ್ ಈಸ್ ಲೇಯರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ಇದನ್ನ ಕರೆಕ್ಟಾಗಿ ನೀವು ಇದು ವಾಲ್ಪೇಪರ್ ಮೇಲೆ ಸೆಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಕ್ರಾಪಿಂಗ್ ಅಂತ ಕಾಣಿಸ್ತಾ ಇದೆ. ಈ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಇದ್ರಾಗ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏರೋ ಮಾರ್ಕ್ ಕಾಣಿಸ್ತಾ ಇದೆ ಅಲ್ಲ, ಅದ್ರ ಮೇಲೆ ಬ್ಯಾಕ್ ಹೋಗಬೇಕು. ಬ್ಯಾಕ್ ಬಂದ ನಂತರ ಇದನ್ನ ಎಲ್ಲಿಗೆ ನೀವು ಎದನ್ನ ರೊಟೇಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅದನ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಮಿಸ್ಟೇಕ್ ಮಾಡಬಾರ್ದು, ಜಾಸ್ತಿ ಹುಷಾರಾಗಿ ಮಾಡ್ಕೋಬೇಕು. ಈ ಥರ ಹುಷಾರಾಗಿ ಮಾಡ್ಕೋಬೇಕು. ಆಮೇಲೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದ ನಂತರ ಇದನ್ನ ಇನ್ನೊಂದು ಡೂಪ್ಲಿಕೇಟನ್ನು ನಾವು ಕೆಳಗಡೆ ಮಾಡ್ಕೋಬೇಕು. ಡೂಪ್ಲಿಕೇಟ್ ಮಾಡ್ಕೊಂಡ ನಂತರ ಇದ್ರ ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಡೂಪ್ಲಿಕೇಟ್ ಮಾಡಿಕೊಂಡು ಇದನ್ನು ಎರಡನೇ ಲೇಯರಲ್ಲಿ ಐತಲ್ಲ ಅದರಲ್ಲಿ ಓವರಾಲ್ ಅನಿಮೇಟ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಇಲ್ಲಿ ಕೆಳಗಡೆ ಕಂಟ್ರೋಲ್ ಚೆಕ್ಔಟ್ಸ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ಇದನ್ನ ಬ್ಯಾಕ್ ಮಾಡಿ ಇಲ್ಲಿ ಕೆಳಗಡೆ ಇನ್ನೊಂದು ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಬಂದು ಅಡ್ಜಸ್ಟ್ಮೆಂಟ್ ಅಂತ ಕಾಣಿಸ್ತಾ ಇದೆ, ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಕೆಳಗಡೆ ಲೆಫ್ಟ್ ಅಂತಿದೆ, ಆಮೇಲೆ HV ಅಂತಿದೆ, ಇದನ್ನ ಈ ಕಡೆ ಸೆಕೆಂಡ್ ಇಲ್ಲಿ ಕೆಳಗಡೆ ಬಂದು ಅಡ್ಜಸ್ಟ್ಮೆಂಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದನ್ನು ಲೆಫ್ಟ್ ಹಾಕಬೇಕು. ಆಮೇಲೆ ಇದನ್ನ ಈ ಕಡೆ ಫುಲ್ ಮಾಡ್ಕೋಬೇಕು. ಫುಲ್ ಮಾಡಿಕೊಂಡು ಬ್ಯಾಕ್ ಹೋದ್ಮೇಲೆ ನೀವು ಇಲ್ಲಿ ವಿಡಿಯೋನ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸ್ನೇಹಿತರೆ, ಈ ಎರಡನೇ ಡೂಪ್ಲಿಕೇಟ್ ಇದೆಯಲ್ಲ ಇದ್ರ ಮೇಲೆ ಕ್ರಾಪಿಂಗು ಮತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಮತ್ತು ಇದ್ರ ಮೇಲೆ ನೀವು ಆ್ಯನಿಮೇಷನ್ ಮಾತ್ರ ಮಾಡಿದರೆ ಓಕೆ ಅಷ್ಟೇ. ಇವಾಗ ನಿಮಗೆ ವೀಡಿಯೋನ ನಾನು ತೋರಿಸ್ತೀನಿ ಯಾವ ಥರ ನಾನು ವೀಡಿಯೋ ಸ್ಟಾಪ್ ಚಾಲೆಂಜ್ ವೀಡಿಯೋ ರೆಡಿಯಾಗಿದೆ ಅಂತ. ನೋಡಿ ಸ್ನೇಹಿತರೆ, ನೋಡಿದ್ರಲ್ಲ ಈ ಥರ ವೀಡಿಯೋನ ರೆಡಿ ಮಾಡ್ಕೋಬೇಕು. ಆಮೇಲೆ ಏನಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಏರೋ ಮಾರ್ಕ್ ಕಾಣ್ತಾ ಇದೆ, ಈ ಏರೋದ ಮೇಲೆ ಈ ಥರ ಕ್ಲಿಕ್ ಮಾಡಿ ನೀವು ಇಲ್ಲಿ ಸೇವ್ ಈಸ್ ವಿಡಿಯೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ನಾವು ಜಸ್ಟ್ ಸ್ಕಿಪ್ ಅಂತ ಕೊಟ್ಟರೆ ಸಾಕು. ಆಮೇಲೆ ನಮ್ಮ ವಿಡಿಯೋ ಅಪ್ಲೋಡ್ ಆಗುತ್ತೆ. ನಿಮ್ಮ ಗ್ಯಾಲರಿ ಒಳಗಡೆ ವಿಡಿಯೋ ಸೇವ್ ಆಗುತ್ತೆ. ಇಷ್ಟೇ ಸ್ನೇಹಿತರೆ, ಯಾವ ಥರ ಅಂತ ನೀವು ನನಗೆ ಕಮೆಂಟ್ ಲೈಕ್ ಮುಖಾಂತರ ನೀವು ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬೋದು.
ತೋರಿಸ್ತೀನಿ ಯಾವ ಥರ ವೀಡಿಯೋ ನಾನು ರೆಡಿ ಮಾಡಿದ್ದೀನಿ ಅಂತ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೋಡಿ ಯಾವ ಥರ ವೀಡಿಯೋ ರೆಡಿಯಾಗಿದೆ ಅಂತ. ಇಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ.